ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರುವ ನಟ ದರ್ಶನ್ ಜೈಲಿನಲ್ಲಿ ಈಗಲೂ ಕೂಡ ನನಗೆ ದಿಂಬು ಕೊಡಿ ಹಾಸಿಗೆ ಕೊಡಿ, ದಿಂಬು ಕೊಡಿ ಹಾಸಿಗೆ ಕೊಡಿ, ನನ್ನ ಬೆನ್ನು ತೀವ್ರವಾಗ್ತಾ ಇದೆ, ಸೊಂಟ ನೋವು ಜಾಸ್ತಿ ಆಗ್ತಾ ಇದೆ, ಫಂಗಸ್ ಹಿಡಿತಾ ಇದೆ, ನಾನೇನು ಮಾಡಲಿ ಅಂತ ಹೇಳಿ ಅಳನ್ನು ತೋಡಿಕೊಳ್ತಾ ಇದ್ದೆ. ಕೋರ್ಟ್ಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಪರಪ್ಪನ ಅಗ್ರಹಾರದ ಕಾರಾಗೃಹದಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ದರ್ಶನ್ಗೆ ಅಲ್ಲಿ ಚಿತ್ರಹಿಂಸೆ ಕೊಡಲಾಗ್ತಾ ಇದೆಯಾ? ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ಕಾರ್ಯದರ್ಶಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಿ ವರದರಾಜ್ ತಪಾಸಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ದರ್ಶನ್ ವಾಸ್ತವ್ಯ ಹೂಡಿರುವಂಥ ಕ್ವಾರಂಟೈನ್ ಬ್ಯಾರಕ್ನ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ವಸ್ತುಸ್ಥಿತಿ ಅವಲೋಕನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕಾರಾಗೃಹದ ಕೈಪಿಡಿ ಅನುಸಾರ ಸೌಲಭ್ಯ ಇದೆಯಾ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಟ ದರ್ಶನ್ ಇಲ್ಲ ಅಂತ ಹೇಳಿದ್ದಾರಂತೆ. ಸಾಮಾನ್ಯವಾಗಿ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ನಟ ದರ್ಶನ್ ಮನವಿ ಮಾಡಿದ್ದಾರೆ. ಸಾಮಾನ್ಯವಾಗಿರುವಂಥ ಬ್ಯಾರಕ್ಗೆ ಬಿ ವರದರಾಜ್ ಬಳಿ ಮನವಿಯನ್ನು ಮಾಡಿದ್ದಾರೆ ನಟ ದರ್ಶನ್. ಅಕ್ಟೋಬರ್ 18ರ ಒಳಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಗಡುವು ಕೊಟ್ಟಿದೆ. ಇನ್ನೆರಡು ದಿನಗಳೊಳಗೆ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ವಿ ದರ್ಶನ್ಗೆ ಹಾಸಿಗೆ ಇಲ್ಲ, ದಿಂಬಿಲ್ಲ ಅಥವಾ ಹೆಚ್ಚುವರಿಯಾಗಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ ಅಂತ ಒಂದು ಭಾಗ. ಮತ್ತೊಂದು ಕ್ವಾರಂಟೈನ್ ಸೆಲ್ ಇದೆಯಲ್ಲ, ಇದು ಒಂದು ರೀತಿ ಯಾರೂ ಮನುಷ್ಯರಿಲ್ಲದಂಥ, ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇಲ್ಲದ ರೀತಿಯಲ್ಲಿ ತುಂಬ ಸಪ್ರೇಟಾಗಿ ಅವರನ್ನು ಐಸೋಲೇಟ್ ಮಾಡಲಾಗಿದೆ. ಮನುಷ್ಯರ ಸಂಪರ್ಕವಿಲ್ಲದ ರೀತಿಯಲ್ಲಿ ಇಡಲಾಗಿದೆ. ಕ್ವಾರಂಟೈನ್ ಸೆಲ್ ಅಂದರೆ ಹಾಗಿರುತ್ತೆ ಅಂತ. ಈಗ ಯಾವ ಆಧಾರದ ಮೇಲೆ ಇವರು ಮನವಿ ಮಾಡಿಕೊಂಡಿರೋದು ಬೇರೆ ಭಾಗ, ಆದರೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಪರಿಶೀಲನೆ ಮಾಡಿದ ನಂತರದಲ್ಲಿ ದರ್ಶನ್ಗೆ ಆ ಎಲ್ಲ ವ್ಯವಸ್ಥೆಗಳು ಸಿಗಬಹುದಾ ಅಥವಾ ಇದೆಲ್ಲವೂ ಕೂಡ ವರದಿಗೆ ಕೊಡುವಂಥ ವರದಿಯ ಆಧಾರದ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತಾ? ಏನು ಕತೆ? ದರ್ಶನ್ ಈಗಾಗಲೇ ಏನು ದರ್ಶನ್ ಹಲವು ಸೌಲಭ್ಯಗಳನ್ನು ಕೋರಿ ಅರ್ಜಿಗಳನ್ನ ಹಾಕೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಏನಿದೆ ಅದನ್ನ ಕೊಡಬೇಕು ಅಂತ ಹೇಳಿ ಇವರು ಮನವಿಯನ್ನ ಮಾಡಿಕೊಂಡು ಕೋರ್ಟ್ ಮೊರೆ ಹೋಗಿದ್ರು. ಅದು ಕೋರ್ಟ್ ನಲ್ಲಿ ಏನು ಒಬ್ಬ ವಿಚಾರಣಾಧೀನ ಕೈದಿಗೆ ಸಿಗಬೇಕಾಗದ ಎಲ್ಲಾ ಸೌಲಭ್ಯಗಳನ್ನು ಕೊಡಬೇಕು. ಆದ್ರೆ ಎಲ್ಲವೂ ಕೂಡ ಜೈಲಿನ ಮ್ಯಾನ್ಯುವಲ್ ಏನಿದ್ರೆ ಅದರ ಅಡಿಯಲ್ಲಿ, ಅದರ ಒಳಪಟ್ಟು ಕಾನೂನು ಅಡಿಯಲ್ಲೇ ಆತನಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಸೂಚನೆ ಮಾಡಿತ್ತು. ಇದರ ಬೆನ್ನಲ್ಲೇ ಆತ ನನಗೆ ಅನಾರೋಗ್ಯದ ಸಮಸ್ಯೆ ಕೂಡ ಆಗ್ತದೆ, ತಿಂಗಳುಗಟ್ಟಲೆ ಆಗಿದೆ, ನಮ್ಮ ಬಿಸಿಲಲ್ಲೂ ಕೂಡ ಕಾಣಲಿಲ್ಲ, ಹೀಗಾಗಿ ಬಾಡಿ ಫಂಗಸ್ ಆಗ್ತದೆ ಅಂತ ಹೇಳಿದಾಗ ಬೆಳಗ್ಗೆ ಮತ್ತು ರಾತ್ರಿ ಆತನಿಗೆ ವಾಕಿಂಗ್ ಅನ್ನ ಮಾಡ್ಲಿಕ್ಕೆ ಜೈಲಿನ ಹೊರಗಡೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಬ್ಯಾರಕ್ ನಲ್ಲಿ ಆತನಿಗೆ ಎಲ್ಲಿ ಯಾವುದೇ ಸಮಸ್ಯೆ ಆಗದಿತ್ತು ವಾಕ್ ಮಾಡ್ಲಿಕ್ಕೆ ಅವಕಾಶ ಇದೆ, ಅಲ್ಲಿ ಬೆಳಗ್ಗೆ ಸಾಯಂಕಾಲ ಅವನಿಗೆ ವಾಕಿಂಗ್ ಅನ್ನು ಕೂಡ ಮಾಡ್ಲಿಕ್ಕೆ ಕೋರ್ಟ್ ಸೂಚನೆಗಳನ್ನು ಕೂಡ ಕೊಟ್ಟಿತ್ತು ಜೈಲು ಅಧಿಕಾರಿಗಳಿಗೆ. ಸೊ ಅದರಂತೆ ಜೈಲು ಅಧಿಕಾರಿಗಳು ದರ್ಶನ್ಗೆ ಸಿಗಬೇಕಾದ ಎಲ್ಲಾ ರೀತಿಯ ಕನಿಷ್ಠ ಸೌಲಭ್ಯಗಳನ್ನು ಕೂಡ ನಾವು ಕೊಟ್ಟಿದ್ವಿ. ಬೆಳಿಗ್ಗೆ ಮತ್ತೆ ಸಂಜೆ ಎರಡೂ ಸಮಯದಲ್ಲೂ ಕೂಡ ಆತನಿಗೆ 11 ಗಂಟೆಗಳ ಕಾಲ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಅಂತ ಹೇಳಿ ಯಾವಾಗ ದರ್ಶನ್ ಪರ ವಕೀಲರು ಕೋರ್ಟ್ ಆದೇಶ ಇದ್ರೂ ಕೂಡ ಜೈಲು ಅಧಿಕಾರಿಗಳು ಅದ್ಯಾವುದನ್ನು ಪಾಲನೆ ಮಾಡಿಲ್ಲ ಅಂತ ಹೇಳಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳು ನಾವು ಕೊಟ್ಟಿರುವ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಕೂಡ ನ್ಯಾಯಾಲಯಕ್ಕೆ ನೀಡಿದ್ರು. ಸೊ ಇದರ ಬೆನ್ನಲ್ಲೇ ಇಷ್ಟಾದ್ರೂ ಕೂಡ ದರ್ಶನ್ ಪರ ವಕೀಲರು ಈ ಕೋರ್ಟ್ ಆದೇಶ ಇದ್ರು ಇವರು ನ್ಯಾಯಾಂಗ ನಿಂದನೆಯನ್ನ ಮಾಡಿಕೊಂಡು ದರ್ಶನ್ಗೆ ಇದುವರೆಗೂ ಕೂಡ ಕನಿಷ್ಠ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಯಾವಾಗ ಜೈಲು ಅಧಿಕಾರಿಗಳು ನಾವಿಲ್ಲ ಎಲ್ಲಾ ಸೌಲಭ್ಯಗಳನ್ನ ಜೈಲು ಕೈಪಿಡಿಯ ಮೇರೆಗೆ ಮತ್ತು ಕೋರ್ಟ್ ಸೂಚನೆ ಮೇರೆಗೆ ನೀಡಿದೀವಿ ಅಂತ ಹೇಳಿದಾಗ ಅದರ ಮೇಲೆ ನಮ್ಗೆ ಯಾವುದೇ ರೀತಿಯ ನಂಬಿಕೆ ಇಲ್ಲ, ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ನೀಡ್ತಿದ್ರೆ. ಹೀಗಾಗಿ ಖುದ್ದು ನ್ಯಾಯಾಧೀಶರೇ ಬಂದು ಜೈಲಿಗೆ ವಿಸಿಟ್ ಅನ್ನ ಮಾಡ್ಬೇಕು ಮತ್ತು ಇದನ್ನ ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಓರ್ವ ಅಧಿಕಾರಿಯನ್ನು ನೇಮಕ ಮಾಡಿರುವಂತಹ ನ್ಯಾಯಾಲಯ ಈಗಾಗಲೇ 18ನೇ ತಾರೀಕು ಒಳಗಡೆ ಈ ಒಂದು ವರದಿಯನ್ನ ಸಲ್ಲಿಕೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆ ಮಾಡಿತ್ತು. ಅದರಂತೆ ಈಗಾಗಲೇ ಜೈಲು ಅಧಿಕಾರಿಗಳು ಜೈಲಿಗೆ ಭೇಟಿ ನೀಡಿರುವಂತ ಕೋರ್ಟ್ ನೇಮಕ ಮಾಡಿರುವಂತಹ ಅಧಿಕಾರಿಗಳು ದರ್ಶನವನ್ನ ಭೇಟಿಯನ್ನ ಮಾಡಿ ಆತನಿಗೆ ಸಿಕ್ಕಿರೋ ಸೌಲಭ್ಯದ ಬಗ್ಗೆ ಆತನ ಬಳಿಯ ಖುದ್ದು ಮಾಹಿತಿಯನ್ನ ಒಂದು ಕಡೆ ಪಡ್ಕೊಂಡ್ರೆ, ಮತ್ತೊಂದು ಕಡೆ ಜೈಲು ಅಧಿಕಾರಿಗಳನ್ನ ಭೇಟಿಯನ್ನ ಮಾಡಿ ಸುಮಾರು 2 ಗಂಟೆಗಳ ಕಾಲ
2 ಗಂಟೆಗೂ ಹೆಚ್ಚು ಕಾಲ ಅವರ ಜೊತೆ ಇವರು ಒಂದು ಚರ್ಚೆಯನ್ನ ನಡೆಸಿರುವಂತದ್ದು. ಇದರ ಜೊತೆಗೆ ಜೈಲು ಅಧಿಕಾರಿಗಳಿಂದ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ಲಾಗಿದೆ, ಒಂದು ಏನು ಸಿಗ್ಲಿಲ್ಲ ಅಂತ ದರ್ಶನ್ ಹೇಳಿದ್ರೆ, ಇದು ಎರಡೂ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಇವರು ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಇನ್ನೊಂದೆರಡು ದಿನಗಳಲ್ಲಿ. ಸೊ ಈ ವರದಿ ಸಲ್ಲಿಕೆಯ ಬಳಿಕ ಏನಾದ್ರೂ ಕೋರ್ಟ್ ಸೂಚನೆ ಮೇರೆಗೆ ಇವರು ಯಾವುದೇ ರೀತಿಯ ಸೌಲಭ್ಯಗಳನ್ನ ಕೊಡದೆ ಹೋದ್ರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ಕೋರ್ಟ್ ಅಂತಹ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಕೋರ್ಟ್ ಸೂಚನೆ ಮೇರೆಗೆ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದ್ದೆ ಆದ್ರೆ ಈಗ ಹಾಕಿರುವಂತ ಅರ್ಜಿ ಏನಿದೆ, ಅರ್ಜಿಯನ್ನ ನ್ಯಾಯಾಲಯ ವಜಾ ಮಾಡುವಂತ ಸಾಧ್ಯತೆ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.